ಇವತ್ತೇನು ವೀರೇಂದ್ರ ಹೆಗಡೆಜಿಯವರು ಏನು ಈ ರಾಜ್ಯಕ್ಕಾಗಿ ಜನರಿಗಾಗಿ ತಮ್ಮನ್ನು ತಾವು ಅನೇಕ ರೀತಿಯಲ್ಲಿ ತ್ಯಾಗ ಮಾಡಿ ಏನೇನು ಕೆಲಸ ಕಾರ್ಯ ಮಾಡ್ತಾ ಇದ್ದಾರೆ. ಯಾಕೆಂದ್ರೆ ಇವತ್ತು ಹೇಳಬೇಕಾಗ್ತದೆ, ಜನರಿಗೆ ಗೊತ್ತಾಗಬೇಕು ಏನ್ ಸೇವೆ ಮಾಡ್ತಾ ಇದೀವಪ್ಪ ಅಂತ ಹೇಳಿ, ಏನ್ ಸಾಧನೆ ಮಾಡಿದೀವಿ ಅಂತ ಹೇಳಿ. ಇವತ್ತು ಇಷ್ಟೊಂದು ಜನ ತಾವೆಲ್ಲ ಸೇರಿದಿರಿ ಅಂತ ಹೇಳಿದ್ರೆ ಸುಮ್ಮನೆ ಬರೋದಿಲ್ಲ. ನಿಮ್ಗೆಲ್ಲ ಅದರಿಂದ ಸಹಾಯ ಆಗಿದೆ, ಆರ್ಥಿಕ ಅಭಿವೃದ್ಧಿ ಆಗ್ತಾ ಇದ್ದೀರಿ, ಅದಕ್ಕಾಗಿ ಇಲ್ಲಿಗೆ ಬಂದಿದ್ದೀರಿ. ಆತ್ಮೀಯರೇ, ಅವರು ವಿಶೇಷವಾಗಿ ಮಹಿಳೆಯರಿಗಾಗಿ ಏನ್ ಗುಂಪುಗಳು ಮಾಡಿದ್ದಾರೆ, ಸ್ವಸಹಾಯ ಸಂಘಗಳಿಗೆ ಅವರಲ್ಲಿ ಶಿಸ್ತು, ಅವರಲ್ಲಿ ಸಂಯಮ, ಅವರಲ್ಲಿ ಶಿಕ್ಷಣಕ್ಕೆ ಹೆಚ್ಚಿನ ಒಂದು ಆದ್ಯತೆಯನ್ನು ಕೊಟ್ಟು ವಿದ್ಯಾರ್ಥಿನಿಯರಿಗೆ ಕೌಶಲ್ಯ ತರಬೇತಿ, ಹೊಲಿಗೆ ಇರಬಹುದು, ಇತರ ಅವರು ರೂಟ್ ಸೆಟ್ ಮುಖಾಂತರ ತರಬೇತಿ ಕೊಡುವಂತ ಒಂದು ಕೆಲಸವನ್ನು ಸಾವಿರಾರು ಜನರಿಗೆ ಮಾಡಿದ್ದಾರೆ. ಹಾಗೆ ನಿಮ್ಗೆ ಬ್ಯಾಂಕಿನಿಂದ ಈ ಜಿಲ್ಲೆಯಲ್ಲಿ ಸುಮಾರು ನೋಡಿ ಅರ್ಥ ಮಾಡಿಕೊಳ್ಳಿ 450 ಕೋಟಿ. ನಾನು ಕೇಳಿದೆ ಈಗ ಎಷ್ಟು ಸಾಲ ಕೊಟ್ಟಿದ್ದಾರೆ ಅಂತ. ನಮ್ಮಲ್ಲಿ 16,000 ಗುಂಪುಗಳಿದ್ದಾವೆ. ಒಂದು ಗುಂಪಿನಲ್ಲಿ 10 ಮಹಿಳೆಯರು ಅಂತ ಹೇಳಿದ್ರೆ 1,60,000 ಆದ್ರು, 15 ಅಂದ್ರೆ 2 ಲಕ್ಷ ಮಹಿಳೆಯರಾದ್ರು. ಈ 2 ಲಕ್ಷ ಮಹಿಳೆಯರಿಗೆ ಇವತ್ತು ಅವರು 450 ಕೋಟಿ ರೂಪಾಯಿ ಬ್ಯಾಂಕ್ನಲ್ಲಿ ಖಾತ್ರಿ ಅವರು ಕೊಟ್ಟಿದ್ದಾರೆ, ಗ್ಯಾರಂಟಿ ಅವರು ಕೊಟ್ಟಿದ್ದಾರೆ. ಹೀಗಾಗಿ ಅವ್ರು ಗ್ಯಾರಂಟಿ ಕೊಟ್ಟು ನಿಮಗೆ ಸಾಲ ಕೊಡುವಂತ ಒಂದು ಕೆಲಸವನ್ನು ಮಾಡಿದ್ದಾರೆ. ನಮ್ಮ ಭಾಗದಲ್ಲಿ ಅನೇಕ ಶಾಲಾ ಕಾಲೇಜುಗಳಲ್ಲಿ ಪೀಠೋಪಕರಣ ಪಾಠೋಪಕರಣ ಇಲ್ಲ ಅಂತ ಹೇಳಿ ಡ್ಯೂಲ್ ಡೆಸ್ಕ್ ಕೊಟ್ಟಿದ್ದಾರೆ, ಬೆಂಚಸ್ ಕೊಟ್ಟಿದ್ದಾರೆ. ಯಾರು ನಿರ್ಗತಿಕರಿದ್ದಾರೆ ಸುಮಾರು 400-500 ಜನರಿಗೆ ಇವತ್ತು ಯಾರು ಅಂಗವಿಕಲರಿದ್ದಾರೆ, ಯಾರಿಗೇನು ಯಾವುದೇ ರೀತಿಯ ಸಹಕಾರ ಇಲ್ಲ ಅಂತವರಿಗೆ ತಿಂಗಳಿಗೆ 1,000 ರೂಪಾಯಿ ಮಾಸಾಶನ ಕೊಡುವಂತ ವಿನೂತನವಾದಂತಹ ಕಾರ್ಯ ಅವರು ಮಾಡ್ತಾ ಇದ್ದಾರೆ. ಅದರ ಜೊತೆಯಲ್ಲಿ ಕೆರೆಗಳಿಗೆ ಅವರಿಗೆ ಬಹಳ ಇವತ್ತು ಅಂತರ್ಜಲ ಮಟ್ಟ ಹೆಚ್ಚಿಗೆ ಆಗಬೇಕು, ಜಲ ಸಂರಕ್ಷಣೆ ಆಗಬೇಕು ಅಂತ ಹೇಳಿ ಕೆರೆಗಳಿಗೆ ಪುನರುತ್ಥಾನ ಮಾಡುವಂಥದ್ದು, ಮರುಜೀವ ಕೊಡುವಂತ ಅನೇಕ ಕೆರೆಗಳನ್ನು ತೆಗೆದುಕೊಂಡು ಅದನ್ನು ಮತ್ತೆ ಪುನಃ ಅದಕ್ಕೆ ಜೀವ ಕೊಡುವಂತ ಕೆಲಸ ಪೂಜ್ಯ ವೀರೇಂದ್ರ ಹೆಗಡೆ ಅವರು ಮಾಡ್ತಾ ಇದ್ದಾರೆ. ಅವರು ನಮ್ಮೆಲ್ಲರಿಗೆ ಪ್ರೇರಣೆ ಆಗಿದ್ದಾರೆ, ಇತರರಿಗೂ ಪ್ರೇರಣೆ ಆಗಿದ್ದಾರೆ. ಸರ್ಕಾರ ಮಾಡುವಂತ ಕೆಲಸ ಅವ್ರು ಮಾಡ್ತಾ ಇದ್ದಾರೆ. ಹೀಗಾಗಿ ಅವರಿಗೆ ಮತ್ತೊಂದು ಸಲ ನಾನು ನನ್ನ ಪರವಾಗಿ, ತಮ್ಮೆಲ್ಲರ ಪರವಾಗಿ ಅವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ.